ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಕೊಡಚಾದ್ರಿಗೆ ಬಂದಿದ್ದೀವಿ. ಸಮುದ್ರ ಮಟ್ಟದಿಂದ 9500 ಹೈಟಲ್ಲಿ ಇರ್ತಕ್ಕಂಥ ಜಾಗ. ಕೊಲ್ಲಾಪುರಂ ದೇವಸ್ಥಾನ ಇದೆಯಲ್ಲ, ಮೂಕಾಂಬಿಕೆ, ಅದು ಮೂಲ ಸ್ಥಾನ ಇರೋದು ಈ ಕೊಡಚಾದ್ರಿಯಲ್ಲಿ. ಇಲ್ಲಿ ತುಂಬ ಫಿಲಮ್ಗಳೆಲ್ಲ ನಡೆದಿದೆ. ಕೆಳಗಡೆ ಇರ್ತಕ್ಕಂಥ ದೇವಸ್ಥಾನ ನೋಡಬೇಕು ಅಂದರೆ ಅಲ್ಲಿವರೆಗೂ ಗಾಡಿ ಬರುತ್ತೆ. ಇದು ಟ್ರಕ್ಕಿಂಗು ನಡಿಬೇಕು ನಾವು. ತುಂಬ ಕಡಿದಾಗಿದೆ ಜಾಗ ಹತ್ತುವುದಕ್ಕೆ. ನಮ್ಮ ಸೀನಿಯರ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ ಆಲ್ರೆಡಿ. ನಾನು ಇನ್ನೂ ನಿಧಾನಕ್ಕೆ ಹತ್ತುತ್ತಾ ಇದ್ದೀವಿ. ಮೊಬೈಲ್ ವಿಡಿಯೋ ಮಾಡಿಕೊಂಡು ಮೇಲಕ್ಕೆ ಹತ್ತೋದು ತುಂಬ ಕಷ್ಟಕರ. ಆದರೂ ವಯಸ್ಸಾದವರು, ಯಂಗ್ಸ್ಟರ್ಗಳು ಎಲ್ಲ ಹತ್ತಿ ಇಳಿಯೋದಕ್ಕೂ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಈ ಜಾಗ ನೋಡ್ತಾ ಇದ್ದರೆ ಮುಂದೆ ಮೇಲೆ ಏನು ಕುತೂಹಲ ಕಾದಿದೆಯಾ ಅಂತ ನೋಡೋ ಅಂಥ ಹುಮ್ಮಸ್ಸು ಇದೆ. ಮೇಲಕ್ಕೆ ಹೋಗಿ ಬಂದಂತಹ ಅನುಭವನ ಕೇಳೋಣ. ಹೆಂಗಿದೆಯಾ ಅಣ್ಣ? ಸೂಪರ್ ಆಗಿದೆಯಾ? ಯಾವ ಊರಿಂದ ಅಣ್ಣ? ಇದೇ ಊರ? ಕಾಲೇಜ್ ಮಕ್ಕಳೆಲ್ಲ ಬಂದು ಹೋಗ್ತಾ ಇದ್ದಾರೆ ನೋಡಿ. ಅವರೇ ಹತ್ತುತ್ತವ್ರೆ ಅಂದರೆ ನಾವು ಹತ್ಬಾರ್ದ? ಅಕ್ಕ, ಯಾವ ಊರಿಂದ ಬಂದಿದ್ದೀರಕ್ಕ? ನಗರ? ಹೊಸನಗರನ? ಇಲ್ಲೇ ನಗರ ಅಂತನಾ? ಅವಾಗವಾಗ ಬಂದು ಟ್ರೆಕ್ಕಿಂಗ್ ಮಾಡ್ತಾ ಇರ್ತೀರ ಹಂಗಾರೆ? ತುಂಬ ಚೆನ್ನಾಗಿದೆಯಾ ಮೇಲೆ? ನೋಡಿ, ಇಲ್ಲಿರೋರೇ ಹತ್ತೋದಕ್ಕೆ ಅಷ್ಟೊಂದು ಖುಷಿ ಪಡ್ತಾರೆ. ನಾವು ಅಷ್ಟು ದೂರದಿಂದ ಬಂದಿದ್ವಿ, ನಾವು ಹತ್ತಬಾರ್ದಾ ಅಲ್ವಾ? ನೋಡಿ, ನಮ್ಮ ಬೆಟಾಲಿಯನ್ನಲ್ಲಿ ಇವರು ಮಾಸ್ಟ್ರಿಗೆ ಇನ್ನೂ ಅನುಭವ ಕಮ್ಮಿ, ಆದರೂ ಹತ್ತುತ್ತವ್ರೆ. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹತ್ತುತ್ತವ್ರೆ. ಕತ್ಲೆ ಕಾಣುತ್ತೆ ಅದರಲ್ಲೂ, ಆದರೂ ಕೂಲಿಂಗ್ ಗ್ಲಾಸ್. ಅಲ್ಲಿ ಅಕೌಂಟೆಂಟು ಬರ್ತಾಯಿದ್ದಾರೆ. ಅವ್ರು ನಿಧಾನ ನೋಡಿಕೊಂಡು ಹೆಜ್ಜೆ ಹೆಂಗಿಡೋದು ಅಂತ ನೋಡ್ತಾವ್ರೆ. ಸಾಹಸ ಮೆರೆದಿದ್ದೀವಿ ಅಂತ ಮೆರಿತಾ ಇದ್ದಾರೆ ನೋಡಿ. ದೊಣ್ಣೆ ಗಿಣ್ಣೆ ಎಲ್ಲ ಹಿಡ್ಕೊಂಡು, ಕಡ್ಡಿ ಪಡ್ಡಿ ಹಿಡ್ಕೊಂಡು ಮೇಲೆ ಕತ್ತಿ ಹಿಡಿತಾ ಇದ್ದಾರೆ. ಹೆಂಗಿದೆ ಅಣ್ಣ ಎಲ್ಲ ಅನುಭವ? ಚೆನ್ನಾಗಿದೆಯಾ? ಯಾವ ಊರು ನಿಮ್ಮದು? ಬೆಂಗಳೂರು. ನಮ್ಮ ಪಕ್ಕದೂರೇನೆ, ತುಮಕೂರಲ್ಲೇನೆ. ಇಷ್ಟೊತ್ತಕ್ಕ ಅರೆ ಹುಡುಗರನ್ನ ನೋಡಿದರೆ ಇಲ್ಲಿ ವಯಸ್ಸಾದವರು ಸಹ ಹತ್ತಿದ್ದಾರೆ. ಅಣ್ಣ, ಯಾವ ಊರಣ್ಣ ನಿಮ್ಮದು? ನನಗೆ ಕಿವಿ ಕೇಳಲಿಲ್ಲ ಅನಿಸುತ್ತೆ. ಇಲ್ಲಿ ತುಂಬ ಕಡಿದಾದ ಜಾಗ, ಇಕ್ಕಟ್ಟಿನಲ್ಲಿ ನಡೆಯುವುದು ಎಷ್ಟು ಸುಖ ಅಲ್ವಾ? ನೋಡಿ, ಏನೇ ಆಗಲಿ ನಾನು ನಡೆದು ತೋರಿಸ್ತೀನಿ ಅಂತ ನಾನು ಈ ಕೊಡಚಾದ್ರಿಗೆ ಬರ್ತಾಯಿದ್ದೀನಿ. ಇಲ್ಲಿ ಫಿಲಮೆಲ್ಲ ತೆಗೆದಿದ್ದಾರೆ, ಗಾಳಿಪಟ. ಹಾಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಫಿಲಮ್ಗಳು ತುಂಬ ಬಂದಿದ್ದಾವೆ. ಇಷ್ಟು ಎತ್ತರ ಅಂತಂದರೆ 9,500 10,000 ಅಡಿ ಸಮುದ್ರ ಮಟ್ಟದಿಂದ ಇಷ್ಟು ಎತ್ತರಕ್ಕೆ ಬಂದಿದ್ದೀವಿ ಅಂದರೆ ನಾವೇ ಪುಣ್ಯವಂತರು. ಇನ್ನೂ ಕಡಿದಾದ ಜಾಗ, ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ. ಆದರೆ ನಾವು ಬಂದಿರೋ ಬೆಟಾಲಿಯನ್ನು ತುಂಬ ಎನರ್ಜೆಟಿಕ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ಕು. ಅಲ್ಲಲ್ಲೇ ನಿಂತ್ಕೊಂಡಾರ ನಡಿತೀವಿ ಅಂತ ಒಂದು ಹುಮ್ಮಸ್ಸು. ಟ್ರೆಕ್ಕಿಂಗ್ ಅಂತೂ ಸೂಪರ್. ನಮ್ಮ ಮಾಸ್ಟ್ರು ಎಲ್ಲೋ ಅಲ್ಲೇ ಫೋಟೋ ಶೂಟಿಂಗ್ ತೆಗಿತಾ ಇದ್ದಾರೆ ಮಕ್ಳಿಗೆ ತೋರಿಸೋದಕ್ಕೆ. ಎಷ್ಟು ದೈತ್ಯವಾದ ಪರ್ವತ ಅಂದರೆ ಪ್ರಕೃತಿ ಮುಂದೆ ನಾವೇನೂ ಅಲ್ಲ, ಎಲ್ಲ ಶೂನ್ಯ. ಬಂತೆ ನೋಡಿ, ಇದೇ ದೊಡ್ಡ ಮೌಂಟ್ ಎವರೆಸ್ಟ್ ಇದ್ದಂಗೆ ಐತೆ. ನಾವು ಅಲ್ಲಂತೂ ಹೋಗಿ ನೋಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಇದೇ ಅತ್ಯಂತ ದೊಡ್ಡ, ಕರ್ನಾಟಕದ ಅತ್ಯಂತ ಎತ್ತರ ಶಿಖರ. ಇದು ಕೊಡಚಾದ್ರಿ ಬೆಟ್ಟ ಫಸ್ಟು, ಮುಳ್ಳಯ್ಯನಗಿರಿ ಬೆಟ್ಟ ಬಂದು ಸೆಕೆಂಡು. ಎಷ್ಟು ಇದಿದೆ ನೋಡಿ. ಅಂತೂ ಇಂತೂ ಸಾಹಸ ಪಟ್ಟು ಇಲ್ಲಿ ಮೇಲಕ್ಕೆ ತಕ ಬಂದಿದ್ದೀವಿ. ಇದೇ ಮೊದಲನೇದು ಬೆಟ್ಟ, ಕೊಡಚಾದ್ರಿ ನಂಬರ್ 1 ಬೆಟ್ಟ. ಸಮುದ್ರದ ಮಟ್ಟಕ್ಕಿಂತ 9,500ದಿಂದ 10,000 ಅಡಿ ಎತ್ತರದಲ್ಲಿ ಇವತ್ತು ನಾವು ಇರ್ತಕ್ಕಂಥದ್ದು. ಎಷ್ಟು ತಣ್ಣನೆ ಗಾಳಿ ಬೀಸ್ತೈತೆ ಅಂತಂದರೆ ಕೆಳಗಡೆ ಅಷ್ಟು ಗಾಳಿನೇ ಬೀಸಲ್ಲ, ಇಲ್ಲ ಅಷ್ಟು ನಮ್ಮನ್ನೇ ಹಾರಾಡೋಂಗೆ ಗಾಳಿ ಬೀಸ್ತೈತೆ.